ಸ್ನೇಹಿತರೆ ನಮಸ್ಕಾರ. ಶ್ರೀಮದ್ ಭಗವದ್ಗೀತೆಯ 17ನೇ ಅಧ್ಯಾಯದ 24ನೆಯ ಶ್ಲೋಕಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ, ತಸ್ಮಾದೋ ಮಿತ್ಯುದಾವೃತ್ಯ ಯಜ್ಞದಾನತ ಪ್ರಕ್ರಿಯಾ ಪ್ರವರ್ತಂತೆ ನಿಧಾನೋಕ್ತ ಸತತಂ ಬ್ರಹ್ಮವಾದಿನಾಂ. ಶ್ರೀಕೃಷ್ಣ ಓಂ ತತ್ಸತ್, ಅವುಗಳಲ್ಲಿ ಓಂ ಅನ್ನುವಂತಹ ಒಂದೇ ಪದದ ವಿವರಣೆಯನ್ನ ಅರ್ಜುನನಿಗೆ ನೀಡ್ತಾ ಈ ಶ್ಲೋಕದಲ್ಲಿ, ಹೇ ಅರ್ಜುನ, ವೇದ ಮಂತ್ರಗಳನ್ನು ಉಚ್ಚರಿಸುವ ಶ್ರೇಷ್ಠ ಪುರುಷರ ಶಾಸ್ತ್ರಗಳು ಹೇಳಿದ ಯಜ್ಞ, ದಾನ ಮತ್ತು ತಪೋರೂಪಿ ಕ್ರಿಯೆಗಳನ್ನು ಯಾವಾಗಲೂ ಓಂ ಎಂಬ ಪರಮಾತ್ಮನ ನಾಮವನ್ನು ಉಚ್ಚರಿಸಿಯೇ ಪ್ರಾರಂಭವಾಗುತ್ತವೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ನಾವು ಯಾವುದನ್ನೇ ಪ್ರಾರಂಭ ಮಾಡಬೇಕು ಅಂದರೆ ಓಂಕಾರದಿಂದ ಪ್ರಾರಂಭ ಮಾಡ್ತೀವಿ. ಓಂ ಅಂದರೆ ಏನು ಅದನ್ನು ನಿನ್ನೆ ಹೇಳಿದ್ದೀನಿ. ಅದು ಅಂದರೆ ಸತ್ಯ. ಆ ಓಂಕಾರವನ್ನ ವೇದ ಮಂತ್ರಗಳನ್ನು ಉಚ್ಚರಿಸುವ ಶ್ರೇಷ್ಠ ಪುರುಷರ ಶಾಸ್ತ್ರಗಳು ಹೇಳಿರುವಂತಹ ಯಜ್ಞ ಇರಬಹುದು, ದಾನ ಇರಬಹುದು, ತಪಸ್ಸು ಇರಬಹುದು, ಈ ಕ್ರಿಯೆಗಳನ್ನು ಪರಮಾತ್ಮನ ನಾಮ ಸ್ವರೂಪವನ್ನು ಉಚ್ಚರಿಸಲಿಕ್ಕೆ ಓಂಕಾರವನ್ನು ಉಚ್ಚರಿಸ್ತೇವೆ. ಅಂದರೆ ಓಂ ಅನ್ನುವಂತಹ ಪದ ಸತ್ಯವನ್ನ ಒಳಗೊಂಡಿದೆ. ಸತ್ಯವನ್ನು ಬಿಟ್ಟು ಬೇರೇನನ್ನೂ ಒಳಗೊಂಡಿಲ್ಲ. ಇದು ಓಂ. ಅದು ನಿಸರ್ಗದ ನಿಯಮ. ಭಗವಂತನನ್ನ ನಮಗೆ ಇಚ್ಛಾನುರೂಪದ ಸ್ವರೂಪದಲ್ಲಿ ನಾವಿಲ್ಲಿ ಪೂಜೆ ಮಾಡ್ತೀವಿ. ಭಾರತದಲ್ಲಿ ಭಗವಂತನನ್ನ ಒಂದು ಸ್ವರೂಪದಲ್ಲಿ, ಒಂದು ಆಕಾರದಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ. ಈ ಆಕಾರ, ಈ ಸ್ವರೂಪ ಈ ಭೂಪ್ರದೇಶದ ಇನ್ನೊಂದು ಭಾಗದಲ್ಲಿ ಅಪರಿಚಿತ ಇರಬಹುದು. ಹಾಗಿದ್ರೆ ನಾನು ಈ ಸ್ವರೂಪದಿಂದ ಈ ಭಗವಂತನನ್ನ ಪೂಜೆ ಮಾಡ್ತೀನಿ ಅಂದರೆ ಆಫ್ರಿಕಾದಲ್ಲೋ, ಅಂಟಾರ್ಟಿಕಾದಲ್ಲೋ, ಯುರೋಪ್ನಲ್ಲೋ ಅದನ್ನು ಪೂಜೆ ಮಾಡಲ್ಲ ಅಂದರೆ ಅಲ್ಲಿ ಆ ಭಗವಂತ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಆಗತ್ತಾ? ಆ ಭಗವಂತನ ವ್ಯಾಪ್ತಿ ಅಥವಾ ವಿಶಾಲತೆ ಅದನ್ನು ಒಂದು ಭೂಪ್ರದೇಶಕ್ಕೆ ಸೀಮಿತವಾಗಿಡೋದಕ್ಕಾಗತ್ತಾ? ಆ ಭಗವಂತನನ್ನ ಆ ಭೂಪ್ರದೇಶದಲ್ಲಿ ಇರುವಂತಹ ಜನರು ಆತನನ್ನು ಬೇರೆ ಹೆಸರಿನಿಂದ ಕರಿಬಹುದು ಅಷ್ಟೆ. ನಾನು ಇಲ್ಲಿ ಭಾರತದಲ್ಲಿ ನೀರನ್ನು ಅಕ್ವಾ ಅಥವಾ ವಾಟರ್ ಅಂತ ಹೇಳಿ ನಾನು ಕರಿಬಹುದು. ಇನ್ನೊಂದು ಪ್ರದೇಶದಲ್ಲಿ ಅದನ್ನು ಪಾನಿ ಅಂತ ಹೇಳಿ ಕರಿಬಹುದು. ಇನ್ನೊಂದು ಪ್ರದೇಶದಲ್ಲಿ ಅದನ್ನು ಇನ್ನೊಂದು ಪದದಿಂದ ಕರಿಬಹುದು. ಆದರೆ ಸ್ವರೂಪ ಅದೇ ಆಗಿರುತ್ತೆ. ಹಾಗಾಗಿ ಭಗವಂತ ಆತ ಯಾವುದೇ ಪ್ರದೇಶದಲ್ಲಿ ಬೇರೆ ಚಟುವಟಿಕೆಗಳಿಂದ ಅಥವಾ ಬೇರೆ ಪದ್ಧತಿಯಿಂದ ಸಂಬೋಧಿಸಬಹುದು. ಆದರೆ ಸಂಬೋಧಿಸುವಂಥದ್ದು ಮೂಲ ಸ್ವರೂಪವನ್ನೇ. ಅದನ್ನು ಓಂ ಅಂತ ಹೇಳಿ ಕರೆಯಲಾಗತ್ತೆ. ಓಂಕಾರವನ್ನು ಯಾಕೆ ಹೇಳ್ತೀವಿ ಅಂದರೆ, ಓಂಕಾರವನ್ನು ಉಚ್ಚಾರ ಮಾಡುವಾಗ ಮೂಲಾಧಾರದಿಂದನೇ ನೀವು ಶಕ್ತಿಯನ್ನು ಹೊರಗೆ ಹಾಕಲಿಕ್ಕೆ ಹೋಗ್ತೀರಿ. ನಮ್ಮ ಬಾಡಿಯಲ್ಲಿ ಇರುವಂತಹ ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಹಾಕಲಿಕ್ಕೆ ಇದು ಸುಲಭದ ಮಾರ್ಗ. ಓಂಕಾರವನ್ನು ನೀವು ತುಂಬ ದೀರ್ಘ ಅವಧಿಗೆ ಪ್ರೊನೌನ್ಸ್ ಮಾಡಿದಾಗ ನಿಮ್ಮ ಬಾಡಿಯ ಪ್ರತಿ ಸೆಲ್ನಲ್ಲಿ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಅದು ಸಂಪೂರ್ಣವಾಗಿ ಹೊರಗಡೆ ಹೋಗುತ್ತೆ. ಹಾಗಾಗಿ ಎಲ್ಲವನ್ನೂ ಹೊರಹಾಕುವಂಥದ್ದು ಅಥವಾ ಆ ಮೂಲಕ ನಿಸರ್ಗಕ್ಕೆ ಒಂದಾಗುವಂಥದ್ದು. ಈ ದೃಷ್ಟಿಕೋನದಿಂದ ಓಂಕಾರಕ್ಕೆ ಬಹಳ ವಿಶೇಷವಾದಂತಹ ಅರ್ಥ ಕೂಡ ಇದೆ. ಸೊ ಓಂ ಅಂದರೆ ಅದು ಸತ್ಯವಾಗಿರುವಂಥದ್ದು. ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ನಮಸ್ಕಾರ.